ಈಗ ಪ್ರತಿಯೊಂದು ಪಾಠದ ನಂತರ ಶಿಕ್ಷಕರು ಪರೀಕ್ಷೆ ನಡೆಸ್ತಾರಂತ. ಸೊ ಇಲ್ಲಿ ಸರ್ಕಾರ ಜಾರಿಗೆ ತಂದಂತಹ ನಿಯಮ, ಎಲ್ಲಾ ವಿಷಯಗಳಲ್ಲಿ ಒಂದು ಘಟಕ ಅಂದ್ರೆ ಪಾಠ ಮತ್ತು ಪದ್ಯದ ನಂತರ ಶಿಕ್ಷಕರು ಬೋಧಿಸಿದ ನಂತರ 1ರಿಂದ 5ನೇ ತರಗತಿಯ ಮಕ್ಕಳಿಗೆ 15 ಅಂಕದಲ್ಲಿ ಪರೀಕ್ಷೆ ನಡೆಸ್ತಾರೆ. ಹಾಗೇನೆ 6ರಿಂದ 8ನೇ ತರಗತಿಯ ಮಕ್ಕಳಿಗೆ 20 ಅಂಕದಲ್ಲಿ ಪರೀಕ್ಷೆ ನಡೆಸುವಂತದ್ದು. ಇಲ್ಲಿ ಪರೀಕ್ಷೆ ಯಾಕೆ ನಡೆಸ್ತಾರೆ ಅಂದ್ರೆ ಕೇವಲ ಅಂಕ ಪಡೀಲಿಕ್ಕೆ ಅಲ್ಲ, ಬದಲಾಗಿ ಮಗುವಿನ ಕಲಿಕೆ ಮತ್ತಷ್ಟು ಈಸಿ ಆಗ್ಲಿಕ್ಕೆ. ಪ್ರತಿದಿನ ಮಗು 4 ಪ್ರಶ್ನೆಯನ್ನು ಕಲಿತ್ರೆ ಯಾವುದೇ ಮಗು ಕಲಿಕೆಯಲ್ಲಿ ಹಿಂದುಳಿಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವು ಕಲ್ತದ್ದು ಕೂಡ ಅದೇ ರೀತಿ. ಒಮ್ಮೆಗೆನೆ ಲಾಸ್ಟ್ ಮೂಮೆಂಟ್ಗೆ ನೀವು ಪಾಠವನ್ನು ಇಟ್ಟು ಬಿಟ್ರೆ ಓದ್ಲಿಕ್ಕೆ ಯಾವುದೇ ಮಗುವಿಗೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಪೋಷಕರಲ್ಲಿ ವಿನಂತಿ, ನಿಮ್ಮ ಮಕ್ಕಳು ಎಲ್ಲಾ ವಿಷಯಗಳಲ್ಲಿ ಪ್ರತಿದಿನ ಹೆಚ್ಚು ಬೇಡ ಒಂದು 4 ಪ್ರಶ್ನೆಯನ್ನು ಕಲೀಲಿ. ಆಗ ಈ ಎಲ್ಲಾ ಪರೀಕ್ಷೆಗಳನ್ನು ಅವರು ಯಾವುದೇ ರೀತಿಯಲ್ಲಿ ಹೆದರದೆ ಉತ್ತರಿಸಬಹುದು. ಯಾವುದೇ ಯೋಜನೆಗಳು ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನಮ್ಮ ಶಾಲೆಯಲ್ಲಿ ಅದಕ್ಕೆ ಸಕ್ಸಸ್ ಸಿಗುವಂತದ್ದು. ಹಾಗೆ ಇನ್ನು ಪ್ರೋತ್ಸಾಹದಾಯಕ ಯೋಜನೆಗಳ ಬಗ್ಗೆ ಹೇಳುವುದಾದರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪ್ರೈವೇಟ್ ಶಾಲೆಗೆ ಕಂಪೇರ್ ಮಾಡುವಷ್ಟೇ ಫೆಸಿಲಿಟಿಗಳು ನಮ್ಮ ಶಾಲೆಯಲ್ಲೂ ಕೂಡ ಇವೆ. ಕಲಿಕೆಯಲ್ಲಿ ಹಿಂದೆ ಉಳಿದ ಮಕ್ಕಳನ್ನು ನಾವು ಹಾಗೇನೆ ಹಿಂದೆ ಇಡ್ತಾ ಇಲ್ಲ. ಅವರಿಗೆ ವಿಶೇಷವಾಗಿ ತರಗತಿ ನಡೆಸ್ತೇವೆ. FLN ತರಗತಿ ಅಂತ ಬೆಳಗಿನ ಅವಧಿಯಲ್ಲಿ ನಡೆಸ್ತೇವೆ. ಸೊ ಇಲ್ಲಿಯೂ ಕೂಡ ನಿಮ್ಮ ಸಹಕಾರ ನಮಗೆ ಬೇಕಾಗ್ತದೆ. ದಯವಿಟ್ಟು, ನಿಮಗೆ ಗೊತ್ತಿದೆ ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹೇಗಿದ್ದಾರೆ. ನಿಮ್ಮ ಮಕ್ಕಳಿಗೆ ಕಲಿಯುವುದರಲ್ಲಿ ಸಮಸ್ಯೆ ಇದ್ರೆ ನಾವು ಶಿಕ್ಷಕರು ಶಾಲೆಯಲ್ಲಿ 8:45 ಹೊತ್ತಿಗೆ ಎಲ್ಲರೂ ಇರ್ತೇವೆ ಮ್ಯಾಕ್ಸಿಮಮ್. ಸೊ ಆ ಹೊತ್ತಿನ ಸಮಯದಲ್ಲಿ ಅಂದ್ರೆ ಆ ಸಮಯದಲ್ಲಿ ದಯವಿಟ್ಟು ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ. ಹೆಚ್ಚಿನ ಮಕ್ಕಳು ಬರುವುದು 9:15, 9:45 ಮೊದಲ ಅವಧಿ ಶುರುವಾದಾಗ. ಆಗ ನಮಗೆ ಕಲಿಕೆಗೆ ಹಿಂದುಳಿದ ಮಕ್ಕಳಿಗೆ ವಿಶೇಷ ಗಮನ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಇದಕ್ಕೆ ನಿಮ್ಮ ಸಹಕಾರ ಅಗತ್ಯ. ಹಾಗೇನೆ ಟೀಚರ್ ಹೇಳಿದ್ರು ಈಗಿನ ವ್ಯವಸ್ಥೆಯಲ್ಲಿ ಮೊಬೈಲ್ ಬಳಕೆ ಅಗತ್ಯ ಇಲ್ಲ ಅಂತ. ಅದನ್ನು ನಾನು ಒಪ್ಪಿಕೊಳ್ತೇನೆ. ಆದ್ರೆ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸರಕಾರದಿಂದ ಒಂದು ಹೊಸ ಕಾರ್ಯಕ್ರಮ ಆಯೋಜನೆಗೊಂಡಿದೆ, ಖಾನ್ ಅಕಾಡೆಮಿ ಅಂತ. ಇಲ್ಲಿ ಇಂಗ್ಲಿಷ್, ಸೈನ್ಸ್ ಮತ್ತು ಮ್ಯಾಥ್ಸ್ ತರಗತಿಗೆ ಸಂಬಂಧಿಸಿದಂತೆ ಸರಕಾರದ ವತಿಯಿಂದ ಕೆಲವೊಂದು ಚಟುವಟಿಕೆಗಳನ್ನು ನಿರ್ವಹಿಸಲಾಗ್ತದೆ. ಈಗಾಗಲೇ ಗ್ರೂಪ್ ಅಲ್ಲಿ ಕೂಡ ನಾವು ಮಾಹಿತಿ ಕೊಟ್ಟಿದ್ದೇವೆ ಹೇಗೆ ಮಕ್ಕಳನ್ನು ಎನ್ರೋಲ್ ಮಾಡುವುದಂತ. ನಾವು ಮಾಡಿದ್ದೇವೆ ಕೂಡ. ಈಗ ಮುಂದಿನ ಜವಾಬ್ದಾರಿ ನಿಮ್ಮದು. ಪ್ರತಿಯೊಂದು ವಿಷಯ ಶಿಕ್ಷಕರು ಅಂದ್ರೆ ಇಂಗ್ಲಿಷ್, ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ಸ್ ನಿಮ್ಮ ಮಕ್ಕಳ ಅಕೌಂಟಿಗೆ ಕೆಲವೊಂದು ಚಟುವಟಿಕೆಯನ್ನು ಕೊಡ್ತಾರೆ. ಆ ಹೊತ್ತಿಗೆ ಮಕ್ಕಳಿಗೆ ಮೊಬೈಲ್ ಬೇಕು. ಇಲ್ಲಿ ನೀವು ಮೊಬೈಲ್ ಕೊಡುವುದು ಯೂಟ್ಯೂಬ್ ನೋಡ್ಲಿಕ್ಕೆ, ಇಂಟರ್ನೆಟ್ ನೋಡ್ಲಿಕ್ಕೆ ಅಥವಾ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಆಪರೇಟ್ ಮಾಡ್ಲಿಕ್ಕೆ ಅಲ್ಲ. ಓನ್ಲಿ ಫಾರ್ ದ ಎಜುಕೇಶನ್ ಪರ್ಪಸ್, ಕೇವಲ ವಿದ್ಯಾಭ್ಯಾಸಕ್ಕೆ ಮಾತ್ರ. ಮೊಬೈಲ್ ಕೊಡುವಾಗ ನೀವು ಬದಿಯಲ್ಲಿ ಇರಬೇಕು. ನನ್ನ ಮಗು ಏನು ಮಾಡ್ತಾ ಇದೆ, ಹೇಗೆ ಆಕ್ಟಿವಿಟಿ ಕಂಪ್ಲೀಟ್ ಮಾಡ್ತಾ ಇದೆ ನೀವು ನೋಡ್ಬೇಕು. ಯಾಕೆಂದ್ರೆ ಈಗಿನ ಮಕ್ಕಳು ಹೇಗಿದ್ದಾರೆ ಅಂದ್ರೆ, ನೀವು ಒಂದು ವಿಚಾರಕ್ಕೆ ಮೊಬೈಲ್ ಕೊಡ್ತೀರಿ, ನೀವು ಯೋಚಿಸ್ತೀರಿ ಮಕ್ಕಳು ಹಾಗೇನೆ ಇದ್ದಾರೆ ಅಂತ. ಆದ್ರೆ ಮಕ್ಕಳು ಆ ಕೆಲಸ ಮಾಡುವುದಿಲ್ಲ. ನಮಗಿಲ್ಲಿ ಮಗುವಿನ ಪರ್ಸೆಂಟೇಜ್ ಬರ್ತದೆ, ಎಷ್ಟು ಆಕ್ಟಿವಿಟಿ, ಎಷ್ಟು ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದೆ ಅಂತ. ನಾವು ಕಾಲ್ ಮಾಡುವಾಗ ನೀವು ಬೇರೆದನ್ನೇ ಹೇಳ್ತೀರಿ, ನಾವು ಕೊಟ್ಟಿದ್ದೆವು ಟೀಚರ್ ಮೊಬೈಲ್ ಅಂತ. ಸೊ ಇಲ್ಲಿ ನಮಗೆ ನಿಮ್ಮ ಸಹಕಾರ ಬೇಕು. ಇಲ್ಲಿ ಸಮಯ ಅಂತ ಮ್ಯಾಕ್ಸಿಮಮ್ ಅರ್ಧ ಮುಕ್ಕಾಲು ಗಂಟೆ ಸಾಕಾಗ್ತದೆ ಒಂದು ಮಗುವಿಗೆ. ಅಷ್ಟು ಹೊತ್ತು ನೀವು ಆ ಮಗುವಿನ ಬಳಿ ಇರಿ. ಇದು ಕೇವಲ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ನಾನಿಲ್ಲಿ 1ರಿಂದ 5ನೇ ತರಗತಿಯ ಮಕ್ಕಳ ಬಗ್ಗೆ ಮಾತನಾಡ್ತಾ ಇಲ್ಲ. 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕರು ದಯವಿಟ್ಟು ಒಂದು ಮೊಬೈಲ್ ನೀಡಿ, ಆದ್ರೆ ಹತ್ತಿರ ನೀವು ಕೂಡ ಇರಿ. ಯಾಕಂದ್ರೆ ಈಗಿನ ವ್ಯವಸ್ಥೆಯಲ್ಲಿ ಟೀಚರ್ ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಟ್ರು. ಮಕ್ಕಳು ಏನೋ ಪ್ಲಾನ್ ಮಾಡಿಕೊಂಡು ಹೋದದ್ದು, ಅದು ನನ್ನ ತರಗತಿಯಲ್ಲಿ ನಡೆದಂತಹ ಘಟನೆ. ಪ್ರತಿಯೊಂದು ವಿಚಾರದಲ್ಲಿ ನಾವು ಶಿಕ್ಷಕರು ನಾವು ಏನೋ ಆ ದಿವಸ ಕಾಲ್ ಮಾಡಿದೆವು ಹಾಗಾಗಿ ಗೊತ್ತಾಯ್ತು. ಆದ್ರೆ ಪ್ರತಿ ಸಲ ನಾವು ಕಾಲ್ ಮಾಡ್ತೇವೆ ಅಂತ ಹೇಳಿಕ್ಕೂ ಆಗುದಿಲ್ಲ. ನಾವು ಮೊಬೈಲ್ ಅನ್ನು ಕ್ಲಾಸಿಗೆ ಬಳಸುವುದಿಲ್ಲ. ನಮ್ಮ ಮೊಬೈಲ್ ಆಫೀಸ್ ರೂಮ್ ಅಲ್ಲಿ ಇರ್ತದೆ. ಏನೋ ಒಂದು ಕಾರಣಕ್ಕೆ ಕೈಯಲ್ಲಿ ಇದ್ದದಕ್ಕೆ
ಫೋನ್ ಮಾಡಿದೆವು, ಸಿಕ್ಕಿಬಿದ್ರು. ಆದ್ರೆ ಅದರಲ್ಲೂ ನಮಗೇನೆ ಸಮಸ್ಯೆ ಆಗದು. ಹಾಗಾಗಿ ಸ್ವಲ್ಪ ಮೊಬೈಲ್ ಕೊಡುವಾಗ ನೋಡಿಕೊಳ್ಳಿ. ನೀವು ಕೂಡ ಬದಿಯಲ್ಲಿರಿ. ಒಂದು 45 ನಿಮಿಷ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮನ್ನು ಫ್ರೀ ಮಾಡಿ. ತುಂಬಾ ನಾವು ಹೊತ್ತು ಕೇಳುವುದಿಲ್ಲ, 45 ನಿಮಿಷ ಸಾಕು. ದಿವಸದ 45 ನಿಮಿಷ ನಿಮ್ಮ ಸಮಯವನ್ನು ನಿಮ್ಮ ಮಗುವಿಗೆ ಮೀಸಲಿಡಿ. ಅದು ರಾತ್ರಿ ಆಗ್ಬೇಕಾಗಿಲ್ಲ, ಬೆಳಗಿನ ಅವಧಿ ಕೂಡ ಸಾಕಾಗ್ತದೆ. ಮಗುವನ್ನು 6 ಗಂಟೆಗೆ ಏಳಿಸಿದ್ರೆ 6ರಿಂದ 6:45 ಶಾಲೆಯ ಕೆಲಸವನ್ನು ನಿರ್ವಹಿಸಲಿ. ಇನ್ನು ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಕೂಡ ಉಂಟು, ಸೋಲಾರ್ ಸಿಸ್ಟಮ್ ಆಧಾರಿತ. ಅದನ್ನು ಬಳಸಿ ಕೂಡ ನಾವು ಶಿಕ್ಷಕರು ಮಕ್ಕಳಿಗೆ ಪಾಠವನ್ನು ನಿರ್ವಹಿಸ್ತೇವೆ. ಹಾಗೆ ಇನ್ನೊಂದು ವಿಶೇಷ ಯೋಜನೆ NMMS ಪರೀಕ್ಷೆ. ಆದರೆ ಈ ವಿಚಾರ ಹೇಳಿಕೆ ಸ್ವಲ್ಪ ನನಗೆ ಬೇಸರ ಆಗ್ತದೆ. ಇಲ್ಲಿ ತನಕ ಹೆಚ್ಚಿನ ಪೋಷಕರು ಆಸಕ್ತಿಯಿಂದ ಹೆಸರು ಕೊಡ್ತಾ ಇದ್ರು. ನಾನು 8 ವರ್ಷ ಈ ಶಾಲೆಯಲ್ಲಿ ವರ್ಕ್ ಮಾಡಿದಾಗ NMMS ಗೆ ಅರ್ಜಿ ಹಾಕುವಾಗ ಆಸಕ್ತಿಯಿಂದ ನಮಗೆ ಒಂದು 30ರಿಂದ 40 ವಿದ್ಯಾರ್ಥಿಗಳ ಹೆಸರು ಸಿಗ್ತಾ ಇತ್ತು. ಈ ಸಲ ನಾನೇ ರಜೆಯಲ್ಲಿ ಮೆಸೇಜ್ ಹಾಕಿದ್ದೇನೆ, ನನ್ನ ಒಂದು ಏನೋ ಮಾತಿಗ 10-15 ಹೆಸರು ಸಿಕ್ಕಿದೆ. ಸರಕಾರ ಆಯೋಜಿಸಿದಂತ ಯೋಜನೆ ನಿಮ್ಮ ಮಕ್ಕಳ ಒಳಿತಿಗೆ. ಇಲ್ಲಿ ನಿಮ್ಮ ಮಗುವಿಗೆ ವಿವರಣಾತ್ಮಕ ಉತ್ತರ ಕೊಡ್ಲಿಕ್ಕೆ ಏನೂ ಇಲ್ಲ. 4 ಆಪ್ಷನ್ ಕೊಡ್ತಾರೆ, ಒಂದು ಪ್ರಶ್ನೆಗೆ 4 ಆಪ್ಷನ್ ಉಂಟು. 8ನೇ ತರಗತಿ. ಅದನ್ನು ಟಿಕ್ ಹಾಕಿ 150ರಲ್ಲಿ 90ರ ಮೇಲೆ ಮಾರ್ಕ್ ಪಡೆದು ನಿಮ್ಮ ಮಗು ಆಯ್ಕೆಯಾದ್ರೆ 4 ವರ್ಷ 12,000 ಸ್ಕಾಲರ್ಶಿಪ್. ಅದು ಸಣ್ಣ ಅಮೌಂಟ್ ಅಲ್ಲ, ನಮ್ಮ ಮಧ್ಯಮ ವರ್ಗದ ಪೋಷಕರಿಗೆ ಇದು ದೊಡ್ಡ ಅಮೌಂಟ್. ಸೊ ಆದಷ್ಟು ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ. ಈಗ ನಾಳೆಗೆ ಈ ಎಕ್ಸಾಮ್ ಇದು ಲಾಸ್ಟ್ ಡೇಟ್ ಇರಬೇಕು ಅರ್ಜಿ ಹಾಕುವಂತದ್ದು. ಈಗ 15 ಮಕ್ಕಳು ಹಾಕಿದ್ದಾರೆ. ಮುಂದೆ 8ನೇ ತರಗತಿಯ ಪೋಷಕರು ಯಾರಾದರೂ ಇಚ್ಛೆ ಇದ್ರೆ ದಯವಿಟ್ಟು ನನಗೆ ಮಾಹಿತಿ ನೀಡಿ, ಅರ್ಜಿಯನ್ನು ಹಾಕ್ತೇನೆ. ಇಷ್ಟಲ್ಲದೆ ಅಲ್ಪಸಂಖ್ಯಾತ ಮಕ್ಕಳಿಗೆ, ಪರಿಶಿಷ್ಟ ಜಾತಿ ವರ್ಗ ಪಂಗಡದ ಮಕ್ಕಳಿಗೆ, ಹಾಗೇನೆ ಬೀಡಿ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಉಂಟು. ಆಲ್ರೆಡಿ ಗವರ್ಮೆಂಟ್ ಇಂಟ್ರೊಡ್ಯೂಸ್ ಕೂಡ ಮಾಡಿದೆ. ನೀವು ಅರ್ಜಿ ಹಾಕಿದ್ರೆ ನಮ್ಮ ಟೀಚರ್ ಶಮಿತಾ ಮಿಸ್ ಅದನ್ನು ವೆರಿಫೈ ಕೂಡ ಮಾಡ್ತಾರೆ. ಹಾಗಾಗಿ ಅದರ ಬಗ್ಗೆ ಒಂದು ನೋಟ್ ಮಾಡಿಟ್ಟುಕೊಳ್ಳಿ. ಇನ್ನು ಸರ್ಕಾರದ ವತಿಯಿಂದ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ 2 ಸೆಟ್ ಯೂನಿಫಾರ್ಮ್, ಪಠ್ಯ ಪುಸ್ತಕ, ಶೂ ಅಥವಾ ಚಪ್ಪಲ್ ಪ್ರತಿಯೊಂದನ್ನು ನೀಡಲಾಗುತ್ತಾ ಇದೆ. ಹಾಗೇನೆ ಪೀಠೋಪಕರಣದ ವ್ಯವಸ್ಥೆಯನ್ನು ಕೂಡ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ. ಜೊತೆಗೆ ಪೌಷ್ಟಿಕಾಂಶ ಭರಿತ ಆಹಾರವನ್ನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನೀಡ್ತೇವೆ. ಇಲ್ಲಿ ಬೆಳಿಗ್ಗೆ ಸ್ವಲ್ಪ ಹಾಲು ಕುಡಿಲಿಕ್ಕೆ ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ, ಯಾಕಂದ್ರೆ ಹಾಲು ತುಂಬಾ ಅಗತ್ಯ. ಹಾಲು ಕುಡಿಯದೆ ಕ್ಲಾಸಲ್ಲೇ ಇರ್ತಾರೆ. ಅಸೆಂಬ್ಲಿಯಲ್ಲಿ ಸ್ವಲ್ಪ ಹೊತ್ತು 5 ನಿಮಿಷ ನಿಲ್ಲುವಾಗ ತಲೆ ತುರುಗಿ ಬಿದ್ದಾಗ್ತದೆ. ಸೊ ಇದು ಕೊಡುದು ನಿಮ್ಮ ಮಕ್ಕಳ ಆರೋಗ್ಯಕ್ಕೆ. ಹಾಗೇನೆ ಮಧ್ಯಾಹ್ನ ಎಲ್ಲ ಉತ್ತಮ ತರಕಾರಿಗಳನ್ನು ಬಳಸಿ ಭೋಜನದ ವ್ಯವಸ್ಥೆಯನ್ನು ಕೂಡ ಶಾಲೆ ಕಡೆಯಿಂದ ಮಾಡ್ತಿದ್ದಾರೆ. ಆ ಒಂದು ಆಹಾರ ಪದ್ಧತಿಯನ್ನು ಮಕ್ಕಳು ಸ್ವೀಕರಿಸುವಂತೆ ನೋಡಿಕೊಳ್ಳಿ. ಹಾಗೇನೆ ನಮ್ಮ ಮಕ್ಕಳು ಟ್ಯಾಲೆಂಟೆಡ್, ಒಂದಲ್ಲ ಒಂದು ಪ್ರತಿಭೆ ನಮ್ಮ ಮಕ್ಕಳಲ್ಲಿ ಇದೆ. ಅದನ್ನು ಗುರುತಿಸಲಿಕ್ಕೆ ನಮ್ಮ ಶಾಲಾ ವತಿಯಿಂದ ಹಾಗೂ ಕೆಲವೊಂದು NGOಗಳು ಕೂಡ ವಿವಿಧ ರೀತಿಯ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದ್ದಾರೆ, ಸ್ಪರ್ಧೆಗಳನ್ನು ಆಯೋಜಿಸ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಮತ್ತು LKG UKGಯ ಮಕ್ಕಳಿಗೆ ಈಗ ಹೊಸದಾಗಿ ಬಾಲವನ ಪ್ರಾರಂಭಿಸಿದ್ದಾರೆ. ಶಾಲೆಯ ಆವರಣದಲ್ಲಿ ಇದೆ. ಇದು LKG ಮತ್ತು UKGಯ ಮಕ್ಕಳಿಗೆ. ಸ್ವಲ್ಪ ದೊಡ್ಡ ಮಕ್ಕಳು ಅದನ್ನು ನಿರ್ವಹಿಸುವಾಗ ಗಮನ ವಹಿಸಿ, ಯಾಕಂದ್ರೆ ಅಲ್ಲಿ ದೊಡ್ಡ ಮಕ್ಕಳಿಗೆ ಹೋಗ್ಲಿಕ್ಕೆ ಇರುವುದಿಲ್ಲ. ಊರಿನ ಜನರ ಜವಾಬ್ದಾರಿ ನಮ್ಮ ಬಾಲವನ ಕ್ರೀಡಾಂಗಣ ಸುಸ್ಥಿತಿಯಲ್ಲಿ ಇರುವಂತೆ ನೋಡಿಕೊಳ್ಳುವುದು. ಇದು ನಿಮ್ಮ ಊರಿನ ಶಾಲೆ, ಹಾಗಾಗಿ ಅದರ ವ್ಯವಸ್ಥೆಯತ್ತ ಎಲ್ಲ ಪೋಷಕರು ಗಮನ ವಹಿಸಬೇಕಾಗಿ ವಿನಂತಿ. ಹಾಗೆಯೇ ಗ್ರಂಥಾಲಯ ವ್ಯವಸ್ಥೆ ಇದೆ. ವಿವಿಧ ಪುಸ್ತಕಗಳನ್ನು ನಮ್ಮ ಗ್ರಂಥಾಲಯದಲ್ಲಿ ಇಟ್ಟಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಲ್ಲಿ ಮಾಹಿತಿಯನ್ನು ನೀಡಿ ಪುಸ್ತಕವನ್ನು ಪಡೆದು ಓದಿ ಅದನ್ನು ಸಮಯಕ್ಕೆ ಸರಿಯಾಗಿ ಹಿಂದಿರುಗಿಸಬಹುದು. ಸೊ ಇಷ್ಟೆಲ್ಲ ನಮ್ಮ ಶಾಲೆಯಲ್ಲಿ ಸಿಗುವಂತಹ ಫೆಸಿಲಿಟಿಗಳು. ಇನ್ನು ಪೋಷಕರ ಜವಾಬ್ದಾರಿಯನ್ನು ನೋಡುವುದಾದ್ರೆ ಹೇಳಿದ್ದೇನೆ, FLN ತರಗತಿಗಳಿಗೆ ಆದಷ್ಟು ನಿಮ್ಮ ಮಕ್ಕಳನ್ನು ಬೆಳಗಿನ ಅವಧಿಯಲ್ಲಿ ಕಳಿಸಿ. ಇನ್ನೊಂದು, ನಿಮ್ಮ ಮಕ್ಕಳು ಶಾಲೆಗೆ ಗೈರು ಹಾಜರಾಗದಂತೆ ನೋಡಿ. ಗೈರು ಹಾಜರಿಯನ್ನು ನಾನು ಹೆಚ್ಚಿನ ಕೇಸ್ ನೋಡ್ತೇನೆ. ಜ್ವರ, ಶೀತ, ಅನಾರೋಗ್ಯ ಇರುವಾಗ ನಮ್ಮ ಮಕ್ಕಳು ಬರ್ತಾರೆ. ಅದೇ ಯಾವುದೋ ದೂರದ ಸಮಾರಂಭ ಅಂತ ಇರುವಾಗ ಅದಕ್ಕೆ ರಜೆ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ರಜೆ ಯಾವುದಕ್ಕೆ ಅಗತ್ಯ ಇರುವುದು? ಅನಾರೋಗ್ಯ ಇದ್ರೆ ಮಾತ್ರ.
ದೂರದ ಸಮಾರಂಭಗಳಿಗೆ ನಾವು ಮಕ್ಕಳನ್ನು ಕರೆದುಕೊಂಡು ಹೋಗುವ ಅಗತ್ಯ ಇಲ್ಲ. ನಾನು ನನ್ನ ಶಾಲೆಯಲ್ಲಿ ನೋಡಿದಾದ್ರೆ ಮದುವೆ ಫಂಕ್ಷನ್ ಅಂತ ಅಟೆಂಡ್ ಮಾಡಿದ ನೆನಪು ನನಗೆ ಇಲ್ಲ, ರಜೆಯ ಅವಧಿಯಲ್ಲಿ ಮಾತ್ರ. ಆದ್ರೆ ನಮ್ಮ ಮಕ್ಕಳಿಲ್ಲಿ ಆಂಟಿಯ ಮದುವೆ, ಅಂಕಲ್ನ ಮದುವೆ ಅಂತ ಹೇಳಿಕೊಂಡು ರಜೆ ತಗೊಳ್ತಾರೆ. ಸೊ ಆದಷ್ಟು ಅದನ್ನು ಸ್ವಲ್ಪ ಕಡಿಮೆಗೊಳಿಸಿ. ಅನಾರೋಗ್ಯ ಸಮಸ್ಯೆ ಇದ್ರೆ ಖಂಡಿತ ನಿಮ್ಮ ಮಕ್ಕಳು ರಜೆ ತೆಗೆದುಕೊಳ್ಳಬೇಕಾದದ್ದೇ. ಮತ್ತು ರಜೆ ತೆಗೆದುಕೊಂಡ ನಂತರ ಮಕ್ಕಳ ನೋಟ್ಸ್ ಸ್ವಲ್ಪ ಗಮನ ವಹಿಸಿ, ಆದಷ್ಟು ಆ ಪುಸ್ತಕಗಳು ಕಂಪ್ಲೀಟ್ ಇರುವಂತೆ. ಇನ್ನು ಅರ್ಜಿ ಹೇಳಿದ್ದೇನೆ, ಸ್ಕಾಲರ್ಶಿಪ್ ನಾವು ಪ್ರೊವೈಡ್ ಮಾಡ್ತೇವೆ ಸರಕಾರದ ವತಿಯಿಂದ. ಆದ್ರೆ ಇದಕ್ಕೆ ಕೆಲವೊಂದು ದಾಖಲೆಗಳು ಬೇಕು. ಅರ್ಜಿ ಹಾಕಿದ ಕೂಡಲೇ ಹಣ ಬರ್ತದಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳಲ್ಲಿ ಇರುವ ದಾಖಲೆಗಳು ಸರಿಯಾದ ರೀತಿಯಲ್ಲಿ ಇರಬೇಕು. ಉದಾಹರಣೆಗೆ ಮಗುವಿನ ಹೆಸರು, ತಂದೆ ತಾಯಿಯ ಹೆಸರು, ಒಂದೊಂದು ದಾಖಲೆಯಲ್ಲಿ ಒಂದೊಂದು ರೀತಿ ಇದೆ. ಈಗ ಪ್ರತಿಯೊಂದು ದಾಖಲೆಗಳು ಇಂಟರ್ಲಿಂಕ್ ಆಗಿರ್ತದೆ. ಆಧಾರ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್, ಪ್ರತಿಯೊಂದು. ಎಲ್ಲಿಯಾದ್ರೂ ಹೆಸರಿನ ವ್ಯತ್ಯಾಸ ಕಂಡು ಬಂದಲ್ಲಿ ಯಾವುದೇ ರೀತಿಯ ಸ್ಕಾಲರ್ಶಿಪ್ ನಿಮ್ಗೆ ಸಿಗುವುದಿಲ್ಲ. ಸೊ ಆದಷ್ಟು ಮಗುವಿನ ದಾಖಲೆಗಳು, ಆ ದಾಖಲೆಗಳಲ್ಲಿ ನಿಮ್ಮ ಹೆಸರು, ಮಗುವಿನ ಹೆಸರು ಸರಿಯಾಗಿರುವಂತೆ ನೋಡಿಕೊಳ್ಳುವಂಥದ್ದು. ಇನ್ನೊಂದು, ಈ ವರ್ಷ ನಮ್ಮ ಶಾಲೆಯಲ್ಲಿ ಯೋಗ ತರಬೇತಿ ಮತ್ತು ಕರಾಟೆ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಯೋಗ ತರಬೇತಿ ಬೆಳಗಿನ ಅವಧಿಯಲ್ಲಿ ಮಾಡುವಂಥದ್ದು. ಸೊ ಯಾವ ದಿವಸ ನಾವು ಶಿಕ್ಷಕರು ನಿಮ್ಮ ಮಕ್ಕಳಲ್ಲಿ ಹೇಳಿರ್ತೇವ, ದಯವಿಟ್ಟು ಆ ದಿವಸ ನಿಮ್ಮ ಮಗುವನ್ನು ಶಾಲೆಗೆ ಸ್ವಲ್ಪ ಬೇಗ ಕಳುಹಿಸಿ. ಯೋಗ ಜೀವನಕ್ಕೆ ಅಗತ್ಯ. ಇಲ್ಲದಿದ್ರೆ ಬೇಕಾದಷ್ಟು ಹೆಲ್ತ್ ಇಶ್ಯೂಸ್ ಶುರುವಾಗ್ತದೆ. ಸೊ ಇಲ್ಲಿಗ ಬರ್ತಾರೆ, ಅದನ್ನ ನಾವು ಓಡಿಸ್ಬೇಕಾಗ್ತದೆ. ಹೋಗಿ ಮಕ್ಕಳು ಯೋಗ ಮಾಡಿ ಅಂತ. ಮಕ್ಕಳಿಗೆ ಯೋಗದ ಮಹತ್ವವನ್ನು ಹೇಳಿಕೊಡಿ. ನೀವು ಹೇಳಿದಾಗ ಮತ್ತಷ್ಟು ಅವರು ಇಂಟ್ರೆಸ್ಟ್ ಅಲ್ಲಿ ಕ್ಲಾಸ್ ಅಟೆಂಡ್ ಮಾಡಬಹುದು. ಸೊ ಹಾಗಾಗಿ ಯೋಗ ಮತ್ತು ಕರಾಟೆ ತರಬೇತಿಗೆ ಆದಷ್ಟು ಮಕ್ಕಳು ಬರ್ಲಿ. ಇನ್ನೊಂದು, ಈಗಾಗಲೇ ಸರ್ ಹೇಳಿದ್ದಾರೆ, 5, 6, 7ನೇ ತರಗತಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಬೋಧನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಕರು ಉತ್ತಮವಾಗಿ. ನಾವು ಬೆಳಿಗ್ಗೆ ನೋಡ್ತೇವೆ, ಅಷ್ಟು ಆಸಕ್ತಿಯಿಂದ ಅವರು ನಿರ್ವಹಿಸುವಂಥದ್ದು. ಅಷ್ಟು ಬೆಳಿಗ್ಗೆ ಬಂದು ಅವರೆಷ್ಟು ಆಸಕ್ತಿಯನ್ನು ನೀಡ್ತಾ ಇದ್ದಾರ, ಅಷ್ಟೇ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸಪೋರ್ಟ್ ಬೇಕಾಗ್ತದೆ. ಕೇವಲ ನಮ್ಮಿಂದ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ಈ ಮಾಧ್ಯಮದಲ್ಲಿರುವ ಮಕ್ಕಳು ಕೂಡ ಇಂಗ್ಲಿಷ್ ಅನ್ನು ಮಾತನಾಡ್ಬೋದು. ಇಲ್ಲದಿದ್ರೆ ಈಗಿನ ಕಾಲ ಕನ್ನಡ ಅಂತಲ್ಲ, ಇಂಗ್ಲಿಷ್ ಕೂಡ ಬೇಕಾಗ್ತದೆ. ನಾವು ಇಂಗ್ಲಿಷ್ ಭಾಷೆಯಲ್ಲಿ ಹಿಂದೆ ಉಳಿದಿದ್ದೇವೆ ಅಂತ ಮೂಲೆ ಗುಂಪು ಕೂಡ ಮಾಡ್ತಾರೆ. ಸೊ ನಮಗೆ ಎರಡೂ ಭಾಷೆಗಳು ಬೇಕಾದದ್ದು. ಹಾಗಾಗಿ ಕನ್ನಡ ಕಲಿಕೆಯ ಜೊತೆ ಇಂಗ್ಲಿಷ್ ಕೂಡ ಉತ್ತಮ ಆಗ್ಲಿಕ್ಕೆ ನಿಮ್ಮ ಮಕ್ಕಳು ಹಾಗೂ ನಿಮ್ಮ ಸಪೋರ್ಟ್ ನಮಗೆ ಬೇಕಾದದ್ದು. ಸೊ ಆದಷ್ಟು ಆ ತರಗತಿಯಲ್ಲಿ ಮಕ್ಕಳು ವಿತ್ ಇಂಟ್ರೆಸ್ಟ್, ಅವರ ಇಂಟ್ರೆಸ್ಟ್ ಅಲ್ಲಿ, ನಮ್ಮ ಬಲವಂತಕ್ಕೆ ಅಲ್ಲ, ನಿಮ್ಮ ಮಕ್ಕಳು ಸ್ವ ಇಚ್ಛೆಯಿಂದ ಭಾಗವಹಿಸುವಂತೆ ನೋಡಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೇನೆ ಪೋಷಕರು 15 ದಿನಕ್ಕೆ ಒಮ್ಮೆ ಆದ್ರೂ ಶಾಲೆಗೆ ಭೇಟಿ ನೀಡಿ. ಪ್ರತಿ ವಾರ ಅಲ್ಲ ಹೇಳ್ತಾ ಇಲ್ಲ, ಪ್ರತಿ ದಿನ ಹೇಳ್ತಾ ಇಲ್ಲ, 15 ದಿನಕ್ಕೆ ಒಮ್ಮೆ ಸಮಯ ಕೂಡ 3:30ಯ ನಂತರ. ಯಾಕಂದ್ರೆ ಬೆಳಗ್ಗೆ 1 ಗಂಟೆ ನೀವು ಬಂದ್ರೆ ನಮ್ಮ ಎಲ್ಲ ಪೀರಿಯಡ್ ಆಚೀಚೆ ಆಗ್ತದೆ. ಹಾಗಾಗಿ 3:30ಯ ನಂತರ ಬಂದು ನಿಮ್ಮ ಮಕ್ಕಳ ಕಲಿಕೆಯ ಬಗ್ಗೆ ಕೇಳಿ. ಯಾಕಂದ್ರೆ ನೀವು ಫೋನ್ ಮಾಡಿದ ಕೂಡಲೇ ನಾವು ಇಡೀ ಹೊತ್ತು ಫೋನ್ ನಮ್ಮ ಬಳಿ ಇರ್ತದಂತ ಹೇಳಿಕ್ಕೂ ಆಗೋದಿಲ್ಲ. ಆಗ ನಿಮ್ಗೆ ಆಗ್ಬೋದು ಟೀಚರ್ನ ನಮ್ಮ ಮಾತಿಗೆ ಮಹತ್ವ ಕೊಡ್ತಾ ಇಲ್ಲ ಅಂತ. ಹಾಗಾಗಿ ನೀವು ಮುಖತಃ ಭೇಟಿ ಆಗುವಾಗ ನಮ್ಮಲ್ಲಿ ಸಮಸ್ಯೆ ಇದ್ರು, ನಿಮ್ಮ ಮಕ್ಕಳಲ್ಲಿ ಸಮಸ್ಯೆ ಇದ್ರು ನಮ್ಗೆ ಗೊತ್ತಾಗ್ತದೆ. ಅದನ್ನ ನಾವು ಸಾಲ್ವ್ ಔಟ್ ಮಾಡ್ಬೋದು. ಇಲ್ಲದಿದ್ರೆ ನಮಗೆ ಗೊತ್ತಾಗುದಿಲ್ಲ. ಒಂದು ಮಗುವಿಗೆ ಸಮಸ್ಯೆ ಇರ್ಬೋದು, ಆದ್ರೆ ಅದು ಗೊತ್ತಾಗುವುದು ಹೇಗೆ? ಆ ಸಮಸ್ಯೆ ನಮ್ಮ ಎದುರಿಗೆ ಬಂದಾಗ ಮಗು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅಥವಾ ನೀವು ಇಟ್ಕೊಂಡ್ರೆ ಆಗುತ್ತಿಲ್ಲ. ಹಾಗಾಗಿ 15 ದಿವಸಕ್ಕೆ ಒಮ್ಮೆ ಶಾಲೆಗೆ ಭೇಟಿ ನೀಡಿ, ಇದು ನನ್ನ ವಿನಂತಿ. ಹಾಗೇನೆ ಸರಕಾರದಿಂದ ಯೂನಿಫಾರ್ಮ್, ಪುಸ್ತಕ ಎಲ್ಲವೂ ಮಕ್ಕಳಿಗೆ ಈಗ ಸಿಗ್ತಾ ಇದೆ. ಅದರ ನಿರ್ವಹಣೆಯತ್ತ ಕೂಡ ಪೋಷಕರು ಗಮನ ವಹಿಸ್ಬೇಕು. ನಮಗೆ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ. ಅದೇ ಪ್ರೈವೇಟ್ ಶಾಲೆಗೆ ಹೋದ್ರೆ, ಯಾಕಂದ್ರೆ ನಾನು 5 ವರ್ಷ ಪ್ರೈವೇಟ್ ಶಾಲೆಯಲ್ಲಿ ಕಲಿಸಿದ್ದೇನೆ. ಅಲ್ಲಿ ಟೆಕ್ಸ್ಟ್ ಪುಸ್ತಕ, ನೋಟ್ಸ್ ಪುಸ್ತಕ ಎಲ್ಲದಕ್ಕೂ ಸಪರೇಟ್ ಆಗಿ 3,000 to 4,000 ಚಾರ್ಜ್ ಮಾಡ್ತಾರೆ. ಅಷ್ಟು ವಸ್ತುಗಳು ನಮಗೆ ಫ್ರೀ ಆಗಿ ಸರ್ಕಾರ ನೀಡ್ತಾ ಇದೆ. ಫ್ರೀ ಅಂತಾದ ಕೂಡ ಅದರ ವ್ಯಾಲ್ಯೂ ಕಡಿಮೆ ಆಗ್ಬಾರ್ದು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಬೇಕು. ಹಾಗಾಗಿ ದಯವಿಟ್ಟು ಪೋಷಕರು ನಿಮ್ಮ ಮಕ್ಕಳು ಬಳಸುವಂತಹ ಪುಸ್ತಕ ಆಗಿರ್ಬೋದು, ಯೂನಿಫಾರ್ಮ್, ID, ಬೆಲ್ಟ್ ಪ್ರತಿಯೊಂದನ್ನು ಸರಿಯಾಗಿ ನಿರ್ವಹಿಸುವಂತ ಗಮನ ಕೊಡ್ಬೇಕಾಗ್ತದೆ.
ಹಾಗೇನೆ ಇನ್ನೊಂದು ಮಹತ್ತರವಾದದ್ದು, ನಿಮ್ಮ ಮಕ್ಕಳ ವಸ್ತುಗಳ ಪರಿಶೀಲನೆ. ಯಾವ ವಸ್ತು ಹೇಳ್ತಾ ಇದ್ದೇನೆ? ಎಸ್ಪೆಷಲಿ ಬ್ಯಾಗ್. ನಾವು ಸಂಜೆ ಹೋಗುವಾಗ ನಾನು ಬಾಗಿಲ ಹತ್ತಿರ ವಾಚ್ಮ್ಯಾನ್ ಆಗಿ ನಿಲ್ತೇನೆ, ಮಗುವಿನ ಬ್ಯಾಗ್ ಅನ್ನು ಚೆಕ್ ಮಾಡಿಕೆ. ನಾನಲ್ಲಿ ಇದ್ರೆ ಮಗುವಿನ ಬ್ಯಾಗ್ ಅಲ್ಲಿ 4 ಪುಸ್ತಕಗಳಿರ್ತದೆ, ಇಲ್ಲದಿದ್ರೆ ಇರುವುದು ಕೇವಲ ಬಟ್ಟಲು ಮಾತ್ರ. ಇದು ನಮ್ಮ ವ್ಯವಸ್ಥೆ ಈಗಿನ ಮಟ್ಟಕ್ಕೆ ಇಳಿದಿದೆ. ಹಾಗಾಗಿ ಆ ರೀತಿ ಆಗುದು ಮುಂದುವರಿಸುವುದು ಬೇಡ. ದಯವಿಟ್ಟು ನಿಮ್ಮ ಮಗು 6 ನೋಟ್ಸ್ ಪುಸ್ತಕ, 6 ಪಾಠ ಪುಸ್ತಕ ನಿಮ್ಮ ಮಗುವಿನ ಬ್ಯಾಗ್ ಅಲ್ಲಿ ಇರ್ಲಿ. ಅಷ್ಟು ನಮ್ಮ ಮಕ್ಕಳ ಆರೋಗ್ಯ ಏನು ವೀಕ್ ಆಗಿಲ್ಲ, ಅಷ್ಟು ಅನ್ನು ಕ್ಯಾರಿ ಮಾಡ್ಬೋದು ಬ್ಯಾಗ್ ಅಲ್ಲಿ. ಕೆಲವು ಹೇಳಿದ್ದಾರೆ ನನಗೆ ಪೇರೆಂಟ್ಸ್, ಟೀಚರ್ ಅವನಿಗೆ ನಡೆದುಕೊಂಡು ಬರುವಾಗ ಬೆನ್ನು ನೋವಾಗ್ತದೆ, ಹಾಗೆ ಅಲ್ಲಿ ಇಟ್ಟು ಹೋಗ್ಲಿ ಅಂತ. ಅದು ನಮ್ಮ ಶಾಲಾ ವ್ಯವಸ್ಥೆಗೆ ಏನು ಮ್ಯಾಚ್ ಆಗುವಂತ ಒಪಿನಿಯನ್ ಅಲ್ಲ. ಹಾಗಾಗಿ ಸ್ವಲ್ಪ ಪುಸ್ತಕಗಳು ದಿನ ಪ್ರತಿ ಓದ್ಲಿಕ್ಕೆ ತುಂಬಾ ಇಟ್ಕೊಂಡು ಹೋಗ್ಬೇಡಿ, ಆದ್ರೆ ಸ್ವಲ್ಪ 6 ಸಬ್ಜೆಕ್ಟ್ ಪಾಠ ಪುಸ್ತಕ, ನೋಟ್ಸ್ ಪುಸ್ತಕ ನಿಮ್ಮ ಮಕ್ಕಳ ಬ್ಯಾಗ್ ಅಲ್ಲಿ ಇರ್ಲಿ. ಹಾಗೆಯೇ ಸ್ವಲ್ಪ ಬ್ಯಾಗ್ ಅನ್ನು ಗಮನಿಸಿ ಏನಿದೆ ಅಂತ. ಮೊನ್ನೆ ರೀಸೆಂಟ್ ಆಗಿ ನಾವು ಬ್ಯಾಗ್ ಚೆಕ್ ಮಾಡಿದೆವು, ನನಗೆ ನನ್ನ ಪ್ಲೇಸ್ ಅಲ್ಲಿ ಸ್ವಲ್ಪ ಸ್ನಾಕ್ಸ್ ಬಿದ್ದದ್ದು ಸಿಕ್ಕಿದೆ ನನ್ನ ಕ್ಲಾಸ್ ಅಲ್ಲಿ. ಆ ದಿವಸ ನಾನು ಏನು ಕೇಳಿಲ್ಲ, ಕೇಳಿದ್ರೆ ನನ್ನ ಮಕ್ಕಳು ಅದನ್ನು ತಿರುಗಿಸಿ ಬಿಡ್ತಾರೆ ಗೊತ್ತಿದೆ. ಮರು ದಿವಸ ಎಲ್ಲ ಮಕ್ಕಳ ಬ್ಯಾಗ್, ನನ್ನ ತರಗತಿ ಅಂತಲ್ಲ 6ನೇಯಿಂದ ಶುರು ಮಾಡಿದೆವು. ಸ್ನಾಕ್ಸ್ ಪ್ಯಾಕೆಟ್, ಒಂದೊಂದು ಪ್ಯಾಕೆಟಿಗೆ 20 ರೂಪಾಯಿ ಉಂಟು. ಜ್ಯೂಸ್ ಬಾಟಲ್, ಚ್ವಿಂಗಮ್ 30 ರಿಂದ 40 ಚ್ವಿಂಗಮ್, ಚಾಕ್ಲೇಟ್. ಇದಕ್ಕೆಲ್ಲ ಹಣ ಯಾರು ಕೊಡುವಂತದ್ದು? ನಾವು ಪೋಷಕರಿಗೆ ಕಾಲ್ ಮಾಡುವಾಗ ಪೋಷಕರು ಹೇಳ್ತಾರೆ ನಾವು ಕೊಡ್ಲಿಲ್ಲ ಟೀಚರ್ ಅಂತ. ಹಾಗಾದ್ರೆ ಮಗು ಎಲ್ಲಿಂದ ಹಣ ಪಡೆಯಿತು? ಸೊ ದಯವಿಟ್ಟು ನಾನು ನಿಮ್ಮನ್ನು ಕೆಳಗೆ ಮಾಡ್ತಾ ಇಲ್ಲ, ನಿಮ್ಮ ಮಗು ತಪ್ಪಂತ ಹೇಳ್ತೇವೆ. ಎಲ್ಲೋ ಒಂದು ಕಡೆ ತಪ್ಪು ಸಂಭವಿಸ್ತಾ ಇದೆ, ಆದ್ರೆ ಅದನ್ನು ಈಗಲೇ ನಾವು ಸರಿ ಮಾಡ್ಬೇಕಾಗ್ತದೆ. ಅಲ್ಲಿ ನಮಗೆ ಸಪೋರ್ಟ್ ಬೇಕು. ನಾವು ನಿಮ್ಮನ್ನು ದೂಷಿಸುವುದು ಅಲ್ಲ, ನಿಮ್ಮ ಸಹಕಾರವನ್ನು ನಾವು ಕೇಳಿಕೊಳ್ಳುವಂಥದ್ದು. ನೀವು ನಮಗೆ ಸಹಕಾರ ಕೊಟ್ರೆ ನಮ್ಮ ಮಕ್ಕಳ ಕಲಿಕೆ ಉನ್ನತಿಯತ್ತ ಸಾಗ್ತದೆ ಹೇಳಿ ನಾನು ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.